ನಮಸ್ಕಾರ. ತನ್ನಮ್ಮನೊಂದಿಗೆ ಅಡುಗೆ ಕೆಲಸದಲ್ಲಿ ಕೈಜೋಡಿಸಿದ್ದರೂ ಶ್ಯಾಮಳ ಮನಪಟಲದ ತುಂಬೆಲ್ಲ ಅಕ್ಕನಿಗೆ ಹೊಂದದ ಮದುವೆ ಗಂಡೇ ಅಡ್ಡಾಡುತ್ತಿದ್ದ. ಮಗಳು ಅದೇನನ್ನೋ ಗಾಢವಾಗಿ ಯೋಚಿಸ್ತಿರುವುದು ಭುವನರ ಗಮನಕ್ಕೂ ಬಂದಿತು. ಹೇ, ಏನೇ ಅಷ್ಟು ಯೋಚಿಸ್ತಿದ್ಯಾ? ಮಾಡುವ ಕೆಲಸದ ಕಡೆ ಗಮನ ಕೊಡು. ಅಡುಗೆ ಕೆಟ್ಟರೆ ಅತಿಥಿಗಳ ಮುಂದೆ ಅವಮಾನ ಎಂದು ಯೋಚನೆಯಲ್ಲಿ ತೇಲುತ್ತಿದ್ದ ಶ್ಯಾಮಳನ್ನು ಎಚ್ಚರಿಸಿದರು. ತಕ್ಷಣ ಎಚ್ಚರಗೊಂಡು ಕತ್ತರಿಸ್ತಿದ್ದ ತರಕಾರಿಯನ್ನು ಪಕ್ಕಕ್ಕಿಟ್ಟು ಅವಳು, ಅಮ್ಮ, ನನಗೇನೋ ಆ ಹುಡುಗ ಅಕ್ಕನಿಗೆ ಮ್ಯಾಚ್ ಆಗ್ತಾನೆ ಅನಿಸುತ್ತಿಲ್ಲ. ನೋಡೋದಕ್ಕೆ ಚೆನ್ನಾಗೇನೋ ಇದ್ದಾನೆ, ಆದರೆ ಅಕ್ಕನಿಗೆ ಸರಿ ಹೊಂದುವುದಿಲ್ವೇನೋ. ನಿಮಗೆಲ್ಲ ಹೇಗೆ ಒಪ್ಪಿಗೆ ಆಯಿತೋ ಈ ಸಂಬಂಧ? ಹೌದು, ಅವರ ಜೊತೆಗಿದ್ದಾನಲ್ಲ ಆ ಹುಡುಗ ಯಾರು? ಅವನ ಅಕ್ಕನಿಗೆ ಪರ್ಫೆಕ್ಟ್ ಜೋಡಿ ಆಗ್ಬೋದು ಎಂದು ಕಣ್ಣಾಳಿಸಿದಳು. ಅವರ ಮಾತುಗಳು ಭುವನಾರನ್ನು ಆಶ್ಚರ್ಯಗೀಡು ಮಾಡಿತ್ತು. ಎಲ್ಲರೂ ಸೀತಾರಾಮನಂಥ ಜೋಡಿಗಳಿಂದ ಹೊಗಳ್ತಿದ್ರೆ ಇವಳ ಕಣ್ಣಿಗೆ ಅದೆಲ್ಲಿಂದ ಲೋಪ ಕಂಡಿತ್ತೋ ಎಂದು ತಿಳಿಯದಾಯಿತು. ಅವಳ ತಲೆಗೆ ಮೊಟಕಿ, ಏನೇ ಹೇಳಿದ್ಯಾ? ಅವನು ಹುಡುಗನ ಫ್ರೆಂಡ್. ಹುಡುಗ ಎಷ್ಟು ಲಕ್ಷಣವಾಗಿದ್ದಾನೆ, ನಿನ್ನ ಅಕ್ಕನಿಗಿಂತಲೇ ಹೇಳಿ ಮಾಡಿಸಿದಂತಿದ್ದಾನೆ. ಉನ್ನತ ಕೆಲಸ, ಒಳ್ಳೆಯ ಗುಣ, ದೊಡ್ಡ ಮನೆತನ. ಅಂಥ ಸಂಬಂಧ ನಮ್ಮ ಕ್ಷಿತಿಗೆ ಸಿಕ್ಕಿರೋದು ಅವಳ ಅದೃಷ್ಟವೇ ಸರಿ. ಅಂಥದ್ರಲ್ಲಿ ನಿನ್ನ ರಗಳೆ ಏನು? ನಿನ್ನ ಕಣ್ಣನ್ನೊಮ್ಮೆ ಪರೀಕ್ಷಿಸಿಕೊಂಡು ಬಾ. ಕನ್ನಡಕ್ಕೆ ಬೇಕೇನೋ? ಒಳ್ಳೆ ಜೋಡಿ ಅಲ್ವಂತೆ ಎಂದವಳ ಮಾತಿಗೆ ಆಕ್ಷೇಪವೆತ್ತಿ ಗೊಣಗುತ್ತಾ ತವ್ವದ ಮೇಲಿದ್ದ ರೊಟ್ಟಿಯನ್ನು ತಿರುವುತ್ತಿದ್ದರು. ಶ್ಯಾಮಳ ಗೊಂದಲ ಬಗೆಹರಿಯಲಿಲ್ಲ. ತಾನು ಕಂಡ ತಪ್ಪು. ಗಂಡನ್ನೊಮ್ಮೆ ನೆನೆದು ಕನ್ನಡಕ್ಕೆ ಬೇಕಾಗಿರೋದು ನನಗಲ್ಲ, ಇವರಿಗೆ. ಆದರೂ ಓಕೆ, ಸ್ವಲ್ಪ ಎತ್ತರವಿದ್ದರೂ ಹುಡುಗ ಲಕ್ಷಣವಾಗಿದ್ದಾನೆ, ಒಳ್ಳೆಯ ಗುಣ ಹೊಂದಿದ್ರೆ ಅಷ್ಟೇ ಸಾಕು. ಅಕ್ಕ ಆ ಮನೆಯಲ್ಲಿ ಖುಷಿಯಾಗಿರಬೇಕು ಅಷ್ಟೇ ಎಂದುಕೊಳ್ಳುತ್ತಾ ಊಟದ ಜೊತೆಗಿರಲೆಂದು ಸೌತೆಕಾಯಿಯನ್ನು ಕತ್ತರಿಸಿಬಿಟ್ಟಳು. ಮಾತು ಮುಗಿಸಿ ಬಂದಿದ್ದರು ಕ್ಷಿತಿಜ ಹಾಗೂ ರಾಮ್. ಹುಡುಗಿಯ ನೇರ ಗುಣ ಅವನಿಗೂ ಹಿಡಿಸಿತು. ಎಲ್ಲರಿದ್ದರೂ ಮದುವೆಗೆ ಸಮ್ಮತಿ ಸೂಚಿಸಿದಾಗ ಹೆಚ್ಚು ಖುಷಿಪಟ್ಟವರೆಂದರೆ ಕಸ್ತೂರಿ. ಇದುವರೆಗೆ ಸಾಕಷ್ಟು ಹುಡುಗಿಯನ್ನು ಆರಿಸಿದ್ದರು ಮಗನಿಗೆ, ಆದರೆ ಅವನ ಆಸಕ್ತಿ ತೋರಿರಲಿಲ್ಲ. ಮನೆಯ ತನಕ ಬಂದು ಹೆಣ್ಣು ನೋಡಿರೋದು ಕ್ಷಿತಿಜಳೊಬ್ಬಳನ್ನೇ. ಏನಮ್ಮ, ನಮ್ಮ ಮಗ ನಿಂಗೆ ಹಿಡಿಸಿದ್ನೇ? ತಲೆ ಎತ್ತಲು ಸಂಕೋಚಪಟ್ಟು ತನ್ನಪ್ಪನ ಬಳಿ ಕೂತವಳನ್ನು ಕೇಳಿದರು ಅಶೋಕ್. ಆಗ ಕಣ್ಣೆತ್ತಿ ಅವರನ್ನೊಮ್ಮೆ ನೋಡಿದಳು ಕ್ಷಿತಿಜ. ಹೌದು ಅಂಕಲ್, ಅವರು ನನಗೆ ಇಷ್ಟವಾದರು. ನನಗೆ ಈ ಮದುವೆ ಒಪ್ಪಿಗೆ ಇದೆ. ಎಷ್ಟೋ ಹೊತ್ತಿನ ನಂತರ ಮಾತನಾಡಿದವಳ ಸ್ವರವು ಅಷ್ಟೇ ಮಧುರವೆನಿಸಿತು ಎಲ್ಲರಿಗೂ. ಪುನಃ ಅವಳ ಕಣ್ಣುಗಳೊಮ್ಮೆ ತಾರಕ್ನನ್ನು ಸವರಿದವು. ಈಗ ಅವನ ಮುಖದಲ್ಲಿ ನಗುವಿರಲಿಲ್ಲ. ಎಲ್ಲರೆದುರು ಶಿಸ್ತಿನ ಹುಡುಗ. ಅವನ ನಗುವನ್ನು ಕಂಡದ್ದು ಒಂದು ಬಾರಿ ಮಾತ್ರ. ತುಂಬ ಖುಷಿಯಾಯಿತು. ಸರಿ, ಒಳ್ಳೆ ಮುಹೂರ್ತ ನೋಡಿ ಮದುವೆ ಮುಗಿಸಿಬಿಡೋಣ. ನಿಶ್ಚಿತಾರ್ಥವನ್ನು ಸರಳವಾಗಿ ಮಾಡಿದರೆ ಆಗ್ತದಲ್ಲ ಬೀಗ್ರೆ? ಮಗಳು ಒಪ್ಪಿದ್ದು ತೀರದ ಖುಷಿ ಪ್ರಕಾಶ್ರಿಗೆ. ಅಶೋಕ್ ಅದೇನೋ ಹೇಳ ಹೊರಟಾಗ ಮತ್ತೆ ಬಂದ ಕಸ್ತೂರಿ, ಇಲ್ಲ, ಅದು ಹೇಗಾಗುತ್ತದೆ? ನಮಗಿರೋದು ಒಬ್ಬನೇ ಮಗ. ಅವನ ನಿಶ್ಚಿತಾರ್ಥವು ಅದ್ಧೂರಿಯಾಗಿಯೇ ನಡೆಯಬೇಕು. ಬೇಕಿದ್ರೆ ನಿಶ್ಚಿತಾರ್ಥದ ಪೂರ್ತಿ ಖರ್ಚು ನಾವೇ ವಹಿಸ್ಕೊಳ್ತೇವೆ. ಮದುವೆ ಖರ್ಚನ್ನು ಸಮವಾಗಿ ಹಂಚಿಕೊಂಡರಾಯಿತು ಎಂದರು. ಆ ಮನೆಯಲ್ಲಿ ಕಸ್ತೂರಿ ಹೆಚ್ಚೇ ಕಟ್ಟುನಿಟ್ಟು. ಅವರ ಮಾತನ್ನು ಇದುವರೆಗೂ ಯಾರೂ ಮೀರಿದ್ದಿಲ್ಲ. ಅವರಿಗೆ ಎದುರಾಡುವ ಧೈರ್ಯ ಇರುವುದು ತಾರಕ್ನಿಗೆ ಮಾತ್ರ. ಸರಿ, ನೀವು ಹೇಳಿದ ಹಾಗೆಯೇ ಆಗಲಿ. ಆದರೆ ಖರ್ಚನ್ನು ನೀವೊಬ್ಬರೇ ವಹಿಸಿಕೊಳ್ಳೋದು ಬೇಡ, ನಾವೂ ಹಾಕ್ತೇವೆ ಎಂದರು ಪ್ರಕಾಶ್. ಅಂತೂ ಕೂತು ಚರ್ಚಿಸಿ ನಿಶ್ಚಿತಾರ್ಥಕ್ಕೆ ಮುನ್ನುಡಿ ಬರೆದಿದ್ದರು ಹಿರಿಯರು. ಊಟಕ್ಕೆ ಹೊತ್ತಾದಾಗ ಎಲ್ಲರನ್ನೂ ಊಟಕ್ಕೆ ಕೂರಿಸಿ ಮಡದಿ ಮಗಳಿಗೆ ಕೂಗು ಹಾಕಿದರು ಪ್ರಕಾಶ್. ಇಷ್ಟು ಹೊತ್ತು ಅಡುಗೆ ಮನೆಯಲ್ಲಿದ್ದ ಕ್ಷಮಾ ಡೈನಿಂಗ್ ಟೇಬಲ್ ಮೇಲೆ ಊಟದ ಪಾತ್ರೆಗಳನ್ನು ತಂದು ಜೋಡಿಸಿಟ್ಟವಳು. ಹಾಗೊಮ್ಮೆ ರಿಷಿಯತ್ತ ನೋಟ ತಾಕಿತ್ತು. ಅವನು ತನ್ನ ಭಾವನಾಗುವವನು. ಹೆಚ್ಚೇ ಉಪಚರಿಸುವ ಯೋಚನೆ.
ರಾಮ್ ಪಕ್ಕ ಕ್ಷಿತಿಜ ಕುಳಿತಿದ್ರೆ ಅಶೋಕ ಕಸ್ತೂರಿ ಒಂದೆಡೆ ಕುಳಿತಿದ್ದರು. ಆದಾಗ್ಯೂ ಹುಡುಗಿಯ ಪೆದ್ದು ತಲೆಗೆ ಉಳಿಯಲಿಲ್ಲ. ತನ್ನ ಅಕ್ಕನನ್ನು ಮದುವೆಯಾಗುತ್ತಿರುವ ಗಂಡ ಅರೆಂದು. ಮೊದಲಿಗೆ ರಿಷಿಯ ತಟ್ಟೆಗೆ ಅನ್ನ ತುಂಬಿ ಪಲ್ಯವೆಕ್ಕಿದ್ದಳು. ಅವನು ತಲೆ ಎತ್ತಿ ಚಂದದ ನಗು ನೀಡಿದ. ಮತ್ತಷ್ಟು ಬಡಿಸಲು ಬಂದಾದಾಗ, ಅಯ್ಯೋ ಸಾಕು ಬಿಡಿ, ನಿಮ್ಮಂಥವರು ಮೂವರು ಊಟ ಮಾಡುವಷ್ಟನ್ನು ನನ್ನೊಬ್ಬನಿಗೆ ಬಡಿಸಿದರೆ ಹೇಗೆ? ತಿಂದದನ್ನು ಅರಗಿಸಿಕೊಳ್ಳಲಾರದೆ ಹೊಗೆ ಹಾಕಿಸಿಕೊಂಡ್ರೆ ಕಷ್ಟ ಎಂದವ ಇಲ್ಲೂ ತನ್ನ ತಮಾಷೆಯ ಮಾತುಗಳನ್ನು ಮರೆಯಲಾರ. ಅವನ ಮಾತಿಗೆ ಎಲ್ಲರೂ ನಕ್ಕರು. ಹಾಗಂದ್ರೆ ಹೇಗೆ? ನಿಮ್ಮ ವಯಸ್ಸಿನವರು ತಿಂದುಂಡು ಗಟ್ಟಿಮುಟ್ಟಾಗಿರಬೇಕು. ಊಟ ರುಚಿಯಾಗಿದೆ ಅಲ್ವಾ? ಇದು ನನ್ನಮ್ಮ ಮಾಡಿರುವ ಅಡುಗೆ, ಅದಕ್ಕೆ ಇಷ್ಟು ಧೈರ್ಯದಿಂದ ಬಡಿಸ್ತಿದ್ದೀನಿ. ನನಗೆ ಬರೋದಿಲ್ಲ, ಅಕ್ಕ ಚೆನ್ನಾಗಿ ಅಡುಗೆ ಮಾಡ್ತಾಳೆ. ಸೊ ಇನ್ಮುಂದೆಯೂ ನಿಮಗೆ ರುಚಿ ರುಚಿಯಾದ ಊಟವೇ. ಅವಳು ಬಿಡುವಿಲ್ಲದಂತೆ ಮಾತನಾಡುತ್ತಿರುವುದನ್ನು ಕಣ್ಣು ಪಿಲಿಕುಟ್ಟಿಸದೆ ನೋಡ್ತಿದ್ದ ರಿಷಬ್. ಆದರೆ ಕೊನೆಯಲ್ಲಿ ಅವಳಂದ ಸಾಲಿನ ಅರ್ಥ ತಿಳಿಯಲಿಲ್ಲ. ಕ್ಷಮ, ಅವರೆಷ್ಟು ಕೇಳ್ತಾರೋ ಅಷ್ಟನ್ನು ಮಾತ್ರ ಬಡಿಸು, ಊಟ ವೇಸ್ಟ್ ಆಗಬಾರ್ದಲ್ವಾ ಎಂದರು ಭುವನ. ಪಕ್ಕ ಕೂತವಳನ್ನೊಮ್ಮೆ ನೋಡಿದ ರಾಮ್. ಪಲ್ಯದೊಂದಿಗಿದ್ದ ಹೂಕೋಸನ್ನು ಆಯ್ದು ಮೂಲೆಯಲ್ಲಿಟ್ಟಿದ್ದಳು ಹುಡುಗಿ. ಹೂಕೋಸು ತಿನ್ನೋದಿಲ್ವಾ ನೀವು? ತನ್ನಷ್ಟಕ್ಕೆ ಊಟ ಮಾಡುತ್ತಾ ಅವಳತ್ತ ತಿರುಗದೆ ಕೇಳಿದವನನ್ನು ತಲೆ ಎತ್ತಿ ನೋಡಿದಳು ಕ್ಷಿತಿಜ. ಎಲ್ಲರ ಗಮನವು ಅವರಿಬ್ಬರತ್ತ ಹರಿಯಿತು. ಅವಳಿಗೆ ತುಸು ಸಂಕೋಚ. ಇಲ್ಲವೆಂಬಂತೆ ತಲೆಯಾಡಿಸಿದಳು. ಓ, ಗೋಬಿ ಮಂಚೂರಿ ಕೇಳಿದನು. ಅವನ ನೇರ ಪ್ರಶ್ನೆಗಳಿಗೆ ಕಣ್ ಬಿಡುವಂತಾಗಿತ್ತು ಹುಡುಗಿಗೆ. ಅವನು ಹೀಗೇಕೆ ಕೇಳಿದನೆಂದು ತಿಳಿದಿದೆ. ಹಾಂ, ಗೋಬಿ ಮಂಚೂರಿ ತಿಂತೇನೆ, ಮೆತ್ತಗೆ ಉತ್ತರಿಸಿ ಬಾಯಿಗೆ ತುತ್ತಿರಿಸಿಕೊಂಡಳು. ಅವನು ಮತ್ತಿನ್ನೇನು ಕೇಳಲಿಲ್ಲ. ಸುಮ್ಮನೆ ಊಟ ಮಾಡತೊಡಗಿದ. ಊಟ ಮುಗಿಸಿ ಅವಳ ತಟ್ಟೆಯತ್ತ ಕಣ್ಣಾಡಿಸುವಷ್ಟರಲ್ಲಿ ಮೂಲೆಯಲ್ಲಿದ್ದ ಹೂಕೋಸು ಮಾಯವಾಗಿತ್ತು. ಯಾವುದೇ ವಿಷಯವನ್ನು ಮತ್ತೊಬ್ಬರಿಗೆ ಚುಟುಕಾಗಿ ಅರ್ಥ ಮಾಡಿಸಬಲ್ಲ ಬುದ್ಧಿವಂತ ರಾಮ್. ಅಗತ್ಯ ಬಿದ್ದರೆ ಹೊರಟು ಮಾತಿನಿಂದಲೇ ಪೆಟ್ಟನ್ನು ಕೊಡಬಲ್ಲ. ಅವನ ಸ್ವಭಾವವನ್ನು ಪೂರ್ತಿಯಾಗಿ ಅರಿತುಕೊಳ್ಳಲು ಇದುವರೆಗೂ ಯಾರಿಂದಲೂ ಸಾಧ್ಯವಾಗಿಲ್ಲ. ತಗೊಳ್ಳಿ, ಗುಲಾಬ್ ಜಾಮ್ ತಿನ್ನಿ. ಊಟದ ನಂತರ ಸಿಹಿ ತಿನ್ನಬೇಕಂತೆ. ಊಟವಾದ ನಂತರ ಬೌಲ್ನಲ್ಲಿ ಜಾಮೂನು ತಂದು ಋಷಿ ಎದುರು ಹಿಡಿದ ಕ್ಷಮಾಳ ಉಪಚಾರ ಇನ್ನೂ ಮುಗಿದಂತಿಲ್ಲ. ಈ ಹುಡುಗಿ ತನ್ನ ಬಗ್ಗೆ ಏಕಿಷ್ಟು ಕಾಳಜಿ ವಹಿಸ್ತಿರುವಳೆಂದು ಅವನಿಗೂ ಅರ್ಥವಾಗುತ್ತಿಲ್ಲ. ಬೇಡ, ಈಗಾಗಲೇ ಹೊಟ್ಟೆ ತುಂಬಿದೆ. ಇನ್ನು ಒಂದು ಹನಿ ನೀರು ಕುಡಿದ್ರೂ ಹೊಟ್ಟೆ ಬ್ಲಾಸ್ಟ್ ಆಗ್ತದೆ ಎನ್ನುತ್ತಲೇ ನಯವಾಗಿ ನಿರಾಕರಿಸಿದ್ದನು ರಿಷಿ. ಏನಿಲ್ಲ, ಒಂದು ಗುಲಾಬ್ ಜಾಮ್ ತಿಂದುಬಿಟ್ರೆ ಹೊಟ್ಟೆ ಸಿಡಿಯೋದಿಲ್ಲ. ಅಕ್ಕನಿಗೆ ಗುಲಾಬ್ ಜಾಮ್ ಅಂದರೆ ತುಂಬ ಇಷ್ಟ ಎಂದು ಬಲವಂತದಿಂದಲೇ ಬಟ್ಟಲನ್ನು ಅವನ ಕೈಗಿತ್ತಳು. ಮಾತಿಗೂ ತನ್ನ ಅಕ್ಕನನ್ನು ಯಾಕೆ ಮಧ್ಯೆ ಎಳೆಯುತ್ತಿದ್ದಾಳೆಂದು ಅರ್ಥವಾಗದೆ ಹುಡುಗ ಹುಚ್ಚನಾಗುವುದೊಂದೇ ಬಾಕಿ. ಅವನು ತಿಂದು ಮುಗಿಸುವವರೆಗೂ ಬಿಡಲಾರದೆಂದು ಪ್ರತಿಜ್ಞೆಗೈದಂತೆ ಅವನೆದುರು ಪಣಕ್ಕಿ ಬಿಟ್ಟಳು ಕ್ಷಮ. ಈ ಬೇತಾಳ ನನ್ನನ್ನು ಬಿಡುವುದಿಲ್ಲ ಎಂದು ಮನದಲ್ಲೇ ಗೊಣಗುತ್ತಾ ಕಷ್ಟಪಟ್ಟು ಜಾಮೂನನ್ನು ಹೊಟ್ಟೆಗೆಳಿಸಿದ. ಅಲ್ಲಿಂದ ಓಡಿ ಹೋದರೆ ಸಾಕೆನಿಸಿತೇನೋ ಅವನ ಹುಡುಗನಿಗೆ. ಉಪಚಾರದ ನೆಪದಲ್ಲಿ ಅಷ್ಟು ಕಾಟ ಕೊಟ್ಟು ಬಿಟ್ಟಿದ್ದಳು. ಅಣ್ಣ, ಅತ್ತಿಗೆ ತಂಗಿಗೆ ನಮ್ಮ ರಿಷಿ ಅಣ್ಣನ ಮೇಲೆ ಲವ್ ಆಗಿರುವಾಗಿದೆ ಅಲ್ವಾ? ತಾರಕ್ ಕಿವಿಯಲ್ಲಿ ಉಸುರಿ ಕೆಸಕೆಸನೆ ನಕ್ಕಳು ತನಿಷ್ಕ. ಅವನೊಂದು ಗಂಭೀರ ನೋಟ ಬೀರಿದಾಗ ಸುಮ್ಮನೆ ಕುಳಿತು ಬಿಟ್ಟಳು. ಇನ್ನು ಏನಾದರೂ ಮಿಕ್ಕಿದ್ದರೆ ತಂದುಬಿಡಿ, ಒಟ್ಟಿಗೆ ತಿಂದು ಮುಗಿಸಿಬಿಡ್ತೀನಿ. ಖಾಲಿಯಾದ ಬಟ್ಟಲನ್ನು ಕೆಳಗಿಡುತ್ತಾ ಹೇಳಿದನು ರಿಷಿ. ಓ, ಅಮ್ಮ ಶಾವಿಗೆ ಪಾಯಸ ಕೂಡ ಮಾಡಿದ್ರು, ನಿಮಗೆ ಕೊಡುವುದನ್ನೇ ಮರೆತೆ. ಒಂದು ನಿಮಿಷ. ಅವನು ತಮಾಷೆಗೆಂದು ಕೇಳಿದರೆ ನಿಜಕ್ಕೂ ಅಡುಗೆ ಮನೆಗೆ ಓಡಿದ್ಲು. ಹೀಗಂತೂ ಅವನ ಹಣೆಯಿಂದ ಬೆವರಿಳಿಯಿತು. ಅವನ ಪಿಕಲಾಟವನ್ನು ಕಂಡು ಮನೆಯವರೆಲ್ಲರೂ ಮುಸಿ ನಗುತ್ತಿದ್ದರು. ರಾಮ್, ಇನ್ನೂ ನನ್ನಿಂದ ಆಗುವುದಿಲ್ಲ ಕಣೋ, ಹೊರಗೆ ವೇಟ್ ಮಾಡ್ತೀನಿ, ನಿಮ್ಮದೆಲ್ಲ ಮುಗಿದ ಮೇಲೆ ಬನ್ನಿ ಎಂದು ಅವಳು ಬರುವ ಮೊದಲೇ ತಪ್ಪಿಸಿಕೊಂಡು ಮನೆಯಿಂದಾಚೆ ನಡೆದನು. ಮಗಳ ವರ್ತನೆಯನ್ನು ಕಂಡು ತಲೆ ಚಚ್ಚಿಕೊಳ್ಳುವಂತಾಯಿತು ಭುವನಾರಿಗೆ.
ಮತ್ತೆ ಶಾವಿಗೆ ಪಾಯಸ ಹಿಡಿದು ಬಂದವಳು ಅವನಿಗಾಗಿ ಕಣ್ಣು ಆಡಿಸಿದಳು. ಹೇ ಕ್ಷಮಾ, ಯಾಕೆ ಆ ಹುಡುಗನಿಗೆ ಅಷ್ಟು ಹಿಂಸೆ ಕೊಡ್ತೀಯಾ? ನಿನ್ನ ಕಾಟ ತಡೆಯಲಾರದೆ ಹೊರಗೆ ಹೊರಟು ಹೋದ ಎಂದರು ಭುವನ ಕೋಪದಲ್ಲಿ. ಆದರೂ ಸುಮ್ಮನಾಗದೆ ಪಾಯಸದ ಬಟ್ಟಲು ಹಿಡಿದು ಹೊರಬಂದು ನೋಡಿದರೆ ಕಾರಿಗೆ ಹೊರಗೆ ಫೋನ್ ನೋಡುತ್ತಾ ನಿಂತಿದ್ದನು ರಿಷಿ. ಭಾವ, ಏನಾಯಿತು? ಯಾಕೆ ಹೊರಗೆ ಬಂದುಬಿಟ್ರಿ? ಅಲ್ಲಿ ಅಮ್ಮ ನನ್ನನ್ನು ಬೈತಿದ್ದಾರೆ. ನಾನೇ ನಿಮಗೆ ಕಾಟ ಕೊಡ್ತಿದ್ದೇನಂತೆ. ಅಲ್ಲ, ಮುಂದೆ ನನ್ನ ಅಕ್ಕನನ್ನು ಮದುವೆ ಆಗುವವರು ನೀವು. ನಾನು ಇಷ್ಟು ವಿಚಾರಿಸಿಕೊಳ್ಳದಿದ್ದರೆ ಹೇಗೆ? ಅಮ್ಮನೇ ಹೇಳಿದ್ದು, ನಿನ್ನ ಭಾವನ ಬಗ್ಗೆ ಗಮನ ಕೊಡು, ಚೆನ್ನಾಗಿ ಉಪಚಾರ ಮಾಡು ಅಂತ. ಆದರೆ ಈಗ ಯಾಕೆ ಹಾಗಾಡುತ್ತಿದ್ದಾರೋ ಕಾಣೆ. ನಿಮಗೆ ಊಟ ಜಾಸ್ತಿ ಆಯಿತು ಅಂದರೆ ಹೋಗಲಿ ಬಿಡಿ. ಇನ್ನೇನನ್ನು ತಿನ್ನಿ ಅಂತ ಬಲವಂತ ಮಾಡೋದಿಲ್ಲ. ಆದರೆ ಈಗ ನೀವು ಒಳಗಡೆ ಬನ್ನಿ. ನಾನು ನಿಮಗೆ ಹಿಂಸೆ ಕೊಟ್ಟು ಮನೆಯಿಂದ ಓಡಿಸಿದ್ದೀನಿ ಅನ್ನೋ ಥರ ನೋಡ್ತಾರೆ ಅಲ್ಲ. ಬನ್ನಿ ಬಾವಾ. ಅವಳು ತಡೆಯಿಲ್ಲದೆ ಮಾತನಾಡುವಾಗ ಪೆಚ್ಚಾದನು ರಿಷಿ. ಅವಳ ವಿಶೇಷ ಉಪಚಾರದ ಹಿಂದಿನ ಕಾರಣ ಈಗ ಅರ್ಥವಾಗಿತ್ತು. ಹಲೋ ಮಿಸ್, ಒಂದು ನಿಮಿಷ ತಡೀರಿ, ನನಗೂ ಸ್ವಲ್ಪ ಮಾತಾಡೋಕ್ಕೆ ಬಿಡ್ರಿ. ಯಾರು ನಿಮ್ಮ ಬಾವ? ಓ, ತಟ್ಟೆಗೆ ಹಣ್ಣ ತುಂಬಿ ಗುಲಾಬ್ ಜಾಮ್ ಒತ್ತಾಯದಿಂದ ತಿನ್ನಿಸಿದ್ದು ಯಾಕೆ ಅಂತ ಈಗ ಗೊತ್ತಾಯಿತು. ನಿಮ್ಮ ಅಕ್ಕನನ್ನು ಮದುವೆ ಆಗುತ್ತಿರುವುದು ನಾನಲ್ಲ ಕಣ್ರಿ, ನನ್ನ ಫ್ರೆಂಡ್ ತಾರಕ್ ರಾಮನ್. ಅಂದರೆ ನಿಮ್ಮ ಅಕ್ಕನ ಪಕ್ಕ ಕೂತು ಊಟ ಮಾಡ್ತಿದ್ದಾನಲ್ಲ ಅವನು. ನಾನವನ ಫ್ರೆಂಡ್ ರಿಷಿ ಎಂದು ಅವಳಿಗಾಗಿದ್ದ ಗೊಂದಲಕ್ಕೆ ತೆರೆ ಎಳೆದನು. ತನ್ನ ದಡ್ಡತನಕ್ಕೆ ಹಣೆ ಬಡಿದುಕೊಂಡಳು ಕ್ಷಮ. ಇದನ್ನು ಮೊದಲೇ ಹೇಳುವುದಕ್ಕೆ ಏನ್ರಿ ಆಗಿತ್ತು ನಿಮಗೆ? ಬಿಟ್ಟಿ ಸೇವೆ ಮಾಡೋರು ಸಿಕ್ಕಿದ್ರು ಅಂತ ತೆಪ್ಪಗಿದ್ದು ಚೆನ್ನಾಗಿ ಉಪಚಾರ ಮಾಡಿಸ್ಕೊಂಡ್ರಾ? ಅಯ್ಯೋ ದೇವ್ರೆ, ಮನೆಯವರೆಲ್ಲ ಅದೇನೆಂದುಕೊಂಡರು ಎಂದು ಜೋರು ಮಾಡಿ ಅಳುಮುಖ ಹೊತ್ತಳು. ಅವನ ಸುತ್ತಮುತ್ತಲೇ ಸುಳಿಯುತ್ತಾ ಅದೆಷ್ಟು ಕಾಳಜಿಯಿಂದ ಉಪಚರಿಸ್ತಿದ್ದಳೋ ಹುಡುಗಿ. ಅಯ್ಯೋ ರಾಮ, ನಾನೇನು ಕರೆದು ಕರೆದು ಉಪಚಾರ ಮಾಡಿಸ್ಕೊಂಡ? ಬೇಡ ಬೇಡ ಅಂದರು. ಅನ್ನ ಬಡಿಸಿ ಗುಲಾಬ್ ಜಾಮ್ ತಿನ್ನಿಸಿ ಈಗ ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದೀರಾ? ನೀವು ತಪ್ಪು ತಿಳಿದುಕೊಂಡ್ರೆ ನಾನೇನು ಮಾಡೋಕ್ಕಾಗುತ್ತೆ? ಹೋಗಲಿ ಬಿಡಿ, ನಾನು ನಿಮ್ಮ ಅತಿಥಿ ಅಲ್ವಾ, ಸತ್ಕಾರ ಮಾಡಿದ್ರಲ್ಲಿ ಏನೂ ತಪ್ಪಿಲ್ಲ ಎಂದು ಕಣ್ಣು ಮಿಟುಕಿಸಿ ನಕ್ಕವನು ಮನೆಯೊಳಗೆ ನಡೆದ. ಅವಳು ನೆಲಕ್ಕೆ ಕಾಳಪ್ಪಲಿಸಿ ಅವನ ಹಿಂದೆ ಓಡಿದಳು. ಊಟ ಮಾಡಿ ಕೆಲ ಹೊತ್ತು ವಿಶ್ರಮಿಸಿ ಅಲ್ಲಿಂದ ಹೊರಡಲನುವಾದರು ಅತಿಥಿಗಳು. ಎಲ್ಲರೂ ಹೊರ ನಡೆದಾಗ ಅವನು ಹೋಗದಂತೆ ಕೈ ಹಿಡಿದು, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ನಂಬರ್ ಸಿಗ್ಬೋದಾ ಬಂದು ಕೇಳಿದ್ದಳು ಕ್ಷಿತಿಜ. ಅವನ ಬಳಿ ಏನನ್ನೇ ಕೇಳಲು ಮುಜುಗರವಿಲ್ಲ. ಏನೇ ಇದ್ರೂ ನೇರವಾಗಿ ಹೇಳಿ ಎಂದು ಅವನೇ ಹೇಳಿದ್ದಲ್ವೇ. ಕ್ಷಣ ಅವಳನ್ನೇ ನೋಡಿದ ರಾಮ್ ತನ್ನ ಮೊಬೈಲ್ ನಂಬರ್ ಹೇಳಿದಾಗ ಅದನ್ನು ತನ್ನ ಫೋನಿನಲ್ಲಿ ಕೂಡಿಟ್ಟುಕೊಂಡಳು. ನಿಮಗೆ ನನ್ನ ನಂಬರ್ ಬೇಡವಾ ಮತ್ತೆ ಕೇಳಿದಳು. ಹೇಗೋ ನೀವು ಕಾಲ್ ಮಾಡ್ತೀರಲ್ಲ, ಆಗ ಸೇವ್ ಮಾಡಿಕೊಳ್ತೇನೆ. ಎನಿವೆ ಬಾಯ್, ಟೇಕ್ ಕೇರ್ ಎಂದು ಅಲ್ಲಿಂದ ಸರಿದು ಹೋಗಿದ್ದನು. ಅವನ ಸ್ವಭಾವ ಭಿನ್ನವೆನಿಸಿತು ಹುಡುಗಿಗೆ. ನಾನೇ ಮುಂದಾಗಿ ಫೋನ್ ನಂಬರ್ ಕೇಳಿ ತಪ್ಪು ಮಾಡಿದ್ದೇನೆ ಎನಿಸಿದರೂ ಹೆಚ್ಚಾಗಿ ಯೋಚಿಸದೆ ತಲೆ ಕೊಡವಿಕೊಂಡಳು. ರಾಯನ್ ಕುಟುಂಬ ಅವರನ್ನು ಪ್ರೀತಿಯಿಂದಲೇ ಬೀಳ್ಕೊಟ್ಟಿತ್ತು. ಹೋಗುವ ಮುನ್ನ ಕ್ಷಮ ತನ್ನತ್ತ ಬೀರಿದ ಮುನಿಸಿನ ನೋಟವನ್ನು ಕಂಡು ಮನದಲ್ಲೇ ನಕ್ಕಿದ್ದ ರಿಷಿ. ಕಾರು ಮರೆಯಾಗುವವರೆಗೂ ಅಲ್ಲಿಯೇ ನಿಂತಿದ್ದ ಭುವನ ಮಗಳತ್ತ ತಿರುಗಿ, ಹುಡುಗ ಹೇಗನಿಸಿದ ಕ್ಷಿತಿ ಎಂದರು. ಒಳ್ಳೆಯವರೇ ಅಮ್ಮ, ನೇರ ನಡೆ, ಸೀದಾ ಸಾದಾ ಮಾತುಗಳು. ಆದರೂ ಒಂದೇ ದಿನದಲ್ಲಿ ಅವರನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಅವರ ಬಗ್ಗೆ ತಿಳಿದುಕೊಳ್ಳುವುದು ತುಂಬ ಇದೆ ಎಂದು ಒಳನಡೆದಳು ಕ್ಷಿತಿಜ. ಹೇಗೋ ಮಗಳಿಗೆ ಕಂಕನ ಭಾಗ್ಯ ಕೂಡಿ ಬಂತಲ್ಲ ಎಂದು ನಿಟ್ಟುಸಿರು ದಬ್ಬಿದರು ಭುವನ. 1 ವಾರ ಕಳೆದಿತ್ತು. ಕ್ಷಿತಿಜ ತಾನಾಗಿ ಅವನಿಗೆ ಕರೆ ಮಾಡುವ ಸಾಹಸಕ್ಕೆ ಕೈ ಹಾಕಿರಲಿಲ್ಲ. ಅಂದು ರಾತ್ರಿ ಮಲಗಲು ಸಿದ್ಧವಾಗುತ್ತಿರುವಾಗ
ಅವಳ ಫೋನ್ ರಿಂಗನಿಸಿತು. ಫೋನ್ ಎತ್ತಿ ಮಾತನಾಡಿದಳು. ಅವಳ ಗೆಳತಿಯೊಬ್ಬಳ ತಾಯಿಗೆ ಹೃದಯಾಘಾತವಾಗಿ ಸ್ಥಿತಿ ಗಂಭೀರವಾಗಿತ್ತು. ಅವಳಿಗೆ ಹತ್ತಿರದ ಪರಿಚಯವಾದ್ದರಿಂದ ಅವರನ್ನು ನೋಡಲು ಆಸ್ಪತ್ರೆಗೆ ಹೋಗಲೇಬೇಕಾಗಿತ್ತು. ಅವಸರದಲ್ಲಿ ತಯಾರಾಗಿ ಹೊರಟು ನಿಂತಳು. ಕ್ಷಿತಿ, ಈಗ ಟೈಮ್ ಎಷ್ಟಾಗಿದೆ ನೋಡಿದ್ಯಾ? ಈ ಹೊತ್ತಲ್ಲಿ ಹೆಣ್ಮಕ್ಕಳು ಹೊರಗೆ ಹೋದರೆ ಒಳ್ಳೆಯದಲ್ಲ ಕಣೆ. ಬೆಳಿಗ್ಗೆ ಹೋಗುವೆಯಂತೆ ಬಿಡು ಎಂದು ಮಗಳನ್ನು ತಡೆದ ಭುವನಾರಿಗೆ ಕತ್ತಲಲ್ಲಿ ಅವಳನ್ನು ಹೊರಗೆ ಕಳಿಸಲು ಆತಂಕ. ಅಮ್ಮ, ಅವರು ನನಗೆ ಪರಿಚಯದವರು. ನಾನೀಗ ಹೋಗಲೇಬೇಕು. ಅಷ್ಟೇನೂ ಟೈಮ್ ಆಗಿಲ್ಲ. 8 ಗಂಟೆ ಅಷ್ಟೇ. 10 ಗಂಟೆಯೊಳಗೆ ಬಂದುಬಿಡ್ತೀನಿ. ತಾಯಿಯನ್ನು ಕಾಡಿ ಬೇಡಿ ಒಪ್ಪಿಸಿದಳು. ಅವಳು ಹಿಂತಿರುಗುವುದಾಗಿ ಹೊತ್ತಿ ಹೊತ್ತಿ ಹೇಳಿದಾಗ ಮಾತ್ರವೇ ಹೊರಗೆ ಕಾಲಿಡಲು ಅನುಮತಿ ಕೊಟ್ಟಿದ್ದವರು. ಸ್ಕೂಟಿ ಹತ್ತಿ ಆಸ್ಪತ್ರೆ ತಲುಪಿದವಳು ಗೆಳತಿಯ ತಾಯಿಯ ಆರೋಗ್ಯವನ್ನು ವಿಚಾರಿಸಿಕೊಂಡು ಅವರಿಗೆ ಒಂದಷ್ಟು ಹಣ್ಣು ಹಂಪಲು ಕೊಟ್ಟು ಅವಳಿಗೆ ಧೈರ್ಯ ತುಂಬಿ ಅಲ್ಲಿಂದ ಹೊರಡುವಷ್ಟರಲ್ಲಿ 10:30 ಆಗಿತ್ತು. ಗಡಿಬಿಡಿಯಲ್ಲಿ ಸ್ಕೂಟಿ ಹತ್ತಿ ಮನೆಯತ್ತ ತಿರುಗಿಸಿದಳು. ಅವಳ ದುರಾದೃಷ್ಟಕ್ಕೆ ತುಸು ದೂರ ಹೋಗುತ್ತಲೇ ಗಾಡಿ ಕೆಟ್ಟು ನಿಂತಿತ್ತು. ಏನು ಮಾಡಬೇಕೆಂದು ತೋಚಲಿಲ್ಲ ಕ್ಷಿತಿಜಾಳಿಗೆ. ಕತ್ತಲು, ನಿರ್ಜನ ರಸ್ತೆ, ಒಂಟಿ ಹುಡುಗಿ. ಅಲ್ಲೇ ನಿಂತು ಆಟೋ ಬರಬಹುದೇ ಎಂದು ದಾರಿಯುದ್ದಕ್ಕೂ ಕಣ್ಣಾಡಿಸಿದಳು. ವಾಹನಗಳ ಸದ್ದು ಇಲ್ಲ. ನರಪಿಳ್ಳೆಯ ಸುಳಿವೂ ಇಲ್ಲ. ಇನ್ನು ಕಾಯುವುದರಿಂದ ಪ್ರಯೋಜನವಿಲ್ಲವೆಂದು ಅಪ್ಪನಿಗೆ ಕರೆ ಮಾಡಲು ಫೋನ್ ಕೈಗೆತ್ತಿಕೊಂಡಳು. ಅಷ್ಟರಲ್ಲಿ ಕಾರೊಂದು ಅವಳೆದುರು ಬಂದು ನಿಂತಿತ್ತು. ತಲೆ ಎತ್ತಿ ನೋಡಿದವಳಿಗೆ ಆಶ್ಚರ್ಯ. ತಾರಕ್! ಅವಳೇನೋ ಹೇಳುವಷ್ಟರಲ್ಲಿ ಕಾರಿನ ಡೋರ್ ತೆಗೆದು ಹತ್ತುವಂತೆ ಸನ್ನೆ ಮಾಡಿದ. ಮೌನವಾಗಿ ಅವನ ಪಕ್ಕ ಹತ್ತು ಕುಳಿತಳು ಹುಡುಗಿ. ಈ ಕತ್ತಲೆಯಲ್ಲಿ ಯಾರಿಗೋಸ್ಕರ ಕಾಯ್ತಿದ್ದೀರಾ? ನಿಮ್ಮ ಬಾಯ್ ಫ್ರೆಂಡ್? ಅವನೆಂದಾಗ ಗಾಬರಿಯಿಂದ ಕಣ್ಣಗಳಿಸಿ ಅವನನ್ನೇ ಕೆಕ್ಕರಿಸಿದಳು. ಆ ಹರಳು ಕಂಗಳಲ್ಲಿ ಕೋಪ ತುಂಬಿದೆ. ಆದರೆ ಅವನು ಅಷ್ಟೇ ತಣ್ಣಗಿದ್ದಾನೆ. ಕೂಲ್, ನಾನೇನು ತಪ್ಪು ಕೇಳಿದೆ? ನಿಮಗೆ ಬಾಯ್ ಫ್ರೆಂಡ್ ಇದ್ದರೂ ತಪ್ಪೇನಿಲ್ಲ. ಸಾಮಾನ್ಯವಾಗಿ ಹುಡುಗಿಯರು ಮದುವೆ ಫಿಕ್ಸ್ ಆದಾಗ ಮಧ್ಯರಾತ್ರಿ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡಿ ಬರಲು ಹೇಳಿ ನನ್ನನ್ನು ಮರೆತು ಬಿಡು ಅಂತ ಒಂದಷ್ಟು ಹತ್ತು ಕರೆದು ಮಾತನಾಡ್ತಾರಲ್ವಾ. ನೀವು ಮಧ್ಯರಾತ್ರಿ ಸಿಕ್ಕಿದ್ದನ್ನು ಕಂಡು ನನ್ನ ಮೈಂಡ್ ಎಲ್ಲೆಲ್ಲೋ ಅಡ್ಡಾಡಿ ಬಂತು ಅಷ್ಟೇ. ಟೇಕ್ ಇಟ್ ಈಸಿ. ನೌ ಟೆಲ್ ಮಿ, ಈ ನಡುರಾತ್ರಿ ಇಲ್ಲೇನು ಮಾಡ್ತಿದ್ದೀರಾ ಎನ್ನುತ್ತಾ ಕಾರ್ ಸ್ಟಾರ್ಟ್ ಮಾಡಿದನು. ಒಮ್ಮೆ ದೀರ್ಘ ಶ್ವಾಸವೆಳೆದುಕೊಂಡಳು ಕ್ಷಿತಿಜ. ಅದೆಷ್ಟು ನೇರ ನೇರ ಮನುಷ್ಯನಿವ. ಮನಸ್ಸು ಲೊಚ್ಚಗೊಟ್ಟಿತ್ತು. ಏನಿಲ್ಲ, ನನ್ನ ಫ್ರೆಂಡ್ ತಾಯಿಗೆ ಸೀರಿಯಸ್ ಆಗಿ ಆಸ್ಪತ್ರೆ ಸೇರಿದ್ರು. ಅವರನ್ನು ನೋಡಿಕೊಂಡು ಹೋಗುವಾಗ ಗಾಡಿ ಕೈ ಕೊಡ್ತು. ಅಂದಾಗೆ ಇಷ್ಟೊತ್ತಲ್ಲಿ ನೀವಿಲ್ಲಿಗೆ ಹೋಗ್ತಿದ್ದೀರಿ ಎಂದಳು. ಮಂತ್ರಿಗಳು ನನಗಾಗಿ ಒಂದು ಪಾರ್ಟಿ ಅರೇಂಜ್ ಮಾಡಿದ್ರು. ಪಾರ್ಟಿ ಮುಗಿಯುವುದು ತಡವಾಯಿತು ಎಂದುತ್ತರಿಸಿದವನ ನೋಟ ರಸ್ತೆಯಲ್ಲೇ ಇತ್ತು. ಹಾಂ, ಪಾರ್ಟಿಯಲ್ಲಿ ನೀವು ಕುಡಿದು ಬಂದಿದ್ದೀರಾ ಎಂದಳು. ಕನ್ನಡಕವನ್ನೊಮ್ಮೆ ಸರಿ ಮಾಡಿಕೊಂಡ ರಾಮ್. ನಾನು ಕುಡಿದಿರುವಂತೆ ಕಾಣಿಸ್ತಿದ್ದೀನಾ? ನನ್ನ ಮಾತುಗಳು ತೊದಲ್ದಿವೆಯೇ? ಕಣ್ತೇಳ್ತಿವೆಯೇ? ಅಥವಾ ಕೈ ನಡುಗುತ್ತಿವೆಯಾ ಎಂದವನ ಪ್ರಶ್ನೆಗಳಿಗೆ ತಬ್ಬಿಬ್ಬುಗೊಂಡಳು ಕ್ಷಿತಿಜ. ಇಲ್ಲ ಅಲ್ವಾ? ಅದರಲ್ಲೇ ನೀವು ಅರ್ಥ ಮಾಡಿಕೊಳ್ಬೇಕು. ಲಾಯರ್ ಹೆಂಡತಿಯಾಗುವವಳು ನೀವು. ನೆನಪಿಡಿ, ಅಂದಾಗೆ ನಾನು ಕುಡಿದಿಲ್ಲ. ಹಾಗಂತ ಕುಡಿಯುವ ಅಭ್ಯಾಸ ಇಲ್ಲ ಅಂತಲ್ಲ, ಆದರೆ ಕುಡುಕನಲ್ಲ. ಅವನ ಒಂದೊಂದು ಮಾತುಗಳನ್ನು ಸೋಜಿಗದಂತೆ ಕೇಳಿಸಿಕೊಳ್ಳುತ್ತಿದ್ದಳು ಕ್ಷಿತಿಜ. ಅವನ ಬುದ್ಧಿಮತ್ತೆ, ಮಾತಿನ ವೈಖರಿ, ನೇರ ನುಡಿಗಳು ಎಲ್ಲವೂ ಹಿಡಿಸತೊಡಗಿದವು. ಹೌದು, ಪಾರ್ಟಿ ಯಾಕೆ? ನಿಮಗೆ ಮಂತ್ರಿಗಳ ಕಾಂಟ್ಯಾಕ್ಟ್ ಬೇರೆ ಇದೆಯಾ? ಕಣ್ಣರಳಿಸಿ ಕೇಳಿದಳು. ಓ ಕಮಾನ್, ಮಡಿಕೆ ಮಾರುವವನಿಂದ ಹಿಡಿದು ಮಂತ್ರಿಯವರೆಗೂ ನ್ಯಾಯಕ್ಕಾಗಿ ನಮ್ಮ ಬಳಿಯೇ ಬರಬೇಕಲ್ವಾ? ನನಗೆ ತುಂಬ ಜನರ ಪರಿಚಯವಿದೆ. ಮಂತ್ರಿಗಳ ಮಗಳು ಆಕ್ಸಿಡೆಂಟ್ ಕೇಸೊಂದರಲ್ಲಿ ಸಿಲುಕಿಕೊಂಡಿದ್ಲು. ನಾನು ಕೇಸ್ ತೆಗೆದುಕೊಂಡಿದ್ದೆ. ಹಾಗೆ ಕೇಸ್ ವಿನ್ ಆಯಿತು. ಅದಕ್ಕೆ ಪಾರ್ಟಿ ಎಂದ. ಆ ಹುಡುಗಿ ನಿಜವಾಗ್ಲೂ ಆಕ್ಸಿಡೆಂಟ್ ಮಾಡಲಿರ್ಲಿಲ್ವಾ? ಅವಳ ಪ್ರಶ್ನೆಗೆ ಉತ್ತರಿಸದೆ ಸುಮ್ಮನೆ ನಕ್ಕನು. ಅವಳಿಗೆ ಅರ್ಥವಾಗಲಿಲ್ಲ. ಅಂದಾಗೆ ನೀವು ನನ್ನ ಫೋನ್ ನಂಬರ್ ತೆಗೆದುಕೊಂಡಿದ್ಯಾಕೆ? ಪ್ರತಿದಿನ
ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡೋದಕ್ಕ? ಮೊದಲೇ ಹೇಳಿದರೆ ನನ್ನ ಫೋನ್ ನಂಬರ್ಗೆ ದೊಡ್ಡದಾಗಿ ಫೋಟೋ ಫ್ರೇಮ್ ಮಾಡಿ ಕೊಡ್ತಿದ್ದೆ. ಅವನನ್ನೇ ವಿಚಿತ್ರವಾಗಿ ದಿಟ್ಟಿಸಿದಳು ಕ್ಷಿತಿಜ. ತನ್ನ ಪ್ರಶ್ನೆಗೆ ಉತ್ತರಿಸದೆ ಮತ್ತಿನ್ನೇನನ್ನೋ ಹೇಳುತ್ತಿರುವನಲ್ಲ, ಅಥವಾ ತಮಾಷೆ ಮಾಡುತ್ತಿರುವನೇನೋ. ಕಾರು ಓಡಿಸ್ತಿದ್ದವನ ಮುಖದಲ್ಲಿ ನಗುವಿನ ಸಣ್ಣ ಕುರುಹೂ ಇಲ್ಲ. ಅಂದರೆ ನನ್ನ ಕರೆಗಾಗಿ ಕಾಯ್ತಿದ್ರ ನೀವು? ಕಾಯೋದು ಯಾಕೆ? ನಿಮ್ಮ ಜೊತೆ ಮಾತನಾಡಬೇಕನ್ನಿಸಿದ್ರೆ ನಿಮ್ಮ ನಂಬರ್ ಕಲೆಕ್ಟ್ ಮಾಡಿ ಕಾಲ್ ಮಾಡುವುದು ನನಗೆ ಕಷ್ಟದ ವಿಚಾರವಲ್ಲ. ಅವಳೊಂದಿಗೆ ಮಾತನಾಡುವಾಗಲೆಲ್ಲ ಅವನದ್ದು ಬದಲಾಗದ ಮುಖಭಾವ. ತಮಾಷೆ ಯಾವುದು, ಗಂಭೀರ ವಿಚಾರ ಯಾವುದು ಅರ್ಥೈಸಿಕೊಳ್ಳದೆ ಕಷ್ಟವೆನಿಸಿಬಿಟ್ಟಿದೆ ಹುಡುಗಿಗೆ. ಆದರೆ ಅವನು ತನ್ನ ಕರೆಗಾಗಿ ಕಾದಿದಂತ ಸತ್ಯ ಒಪ್ಪಿಕೊಳ್ಳುತ್ತಿಲ್ಲವಷ್ಟೇ ಲಾಯರ್ ಸಾಹೇಬ್ರು. ಮತ್ತ್ಯಾಕೆ ಕಾಲ್ ಮಾಡಲಿಲ್ಲ? ಮದುವೆಗೂ ಮುಂಚೆ ಮಾತನಾಡಿ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವುದು ಒಳ್ಳೆಯದೇ ಅಲ್ವಾ ಎಂದಳು. ಸಂಕೋಚ ಬಿಟ್ಟು ನನ್ನ ನಂಬರ್ ಕೇಳಿ ಪಡೆದು ಒಂದು ಬಾರಿಯೂ ನನಗೆ ಫೋನ್ ಮಾಡದವರು ನನ್ನಿಂದ ಇದನ್ನು ನಿರೀಕ್ಷಿಸ್ತಿರೋದು ತಪ್ಪಲ್ವಾ? ಇನ್ನೂ ಅವನೊಂದಿಗೆ ವಾದಿಸಲಾಗದೆ ಸುಸ್ತಾದಳು ಹುಡುಗಿ. ನಿಮ್ಮನ್ನು ಮಾತಿನಲ್ಲಿ ಗೆಲ್ಲುವುದು ಕಷ್ಟ. ನೀವು ಲಾಯರ್ ಅಂತ ಗೊತ್ತಿದೆ. ಪದೇ ಪದೇ ಪ್ರೂವ್ ಮಾಡಬೇಡಿ. ಅವಳ ಮೂಗಿನ ತುದಿಯಲ್ಲಿ ಸಣ್ಣ ಮುನಿಸು. ಅದವನಿಗೆ ಬಹಳವೇ ಹಿಡಿಸಿತು. ನಿಜ ಹೇಳಬೇಕಂದ್ರೆ 2 ದಿನ ನಿಮ್ಮ ಕಾಲ್ಗೋಸ್ಕರ ಕಾದೆ, ಆಮೇಲೆ ಸುಮ್ಮನಾದೆ ಎಂದ. ಅವಳ ಕಣ್ಣುಗಳು ಕಾಸಗಲವಾದವು. ಅವನ ಮಾತುಗಳು ಆಶ್ಚರ್ಯದೊಂದಿಗೆ ಮನಸ್ಸಿಗೆ ಮುದವನ್ನು ಒದಗಿಸಿದವು. ಅರಳು ಕಂಗಳನ್ನು ಇನ್ನಷ್ಟು ಅರಳಿಸಿ ಅವನ ಮುಖವನ್ನು ಬಿಟ್ಟು ಬಿಡದಂತೆ ನೋಡತೊಡಗಿದಳು ಕ್ಷಿತಿಜ. ತನ್ನ ಕರೆಗಾಗಿ ಕಾಯ್ತಿದ್ದಾನೆ ಇಂಥ ಗಂಭೀರ ಶಿಸ್ತಿನ ಮನುಷ್ಯನಿಗೆ ಇಷ್ಟು ಅಲ್ಪಾವಧಿಯಲ್ಲಿ ತನ್ನ ಮೇಲೆ ಆಕರ್ಷಣೆ ಬೆಳೆದು ಬಿಟ್ಟಿದ್ದೆ. ಕಂಡು ಕಾಣದಂತೆ ಖುಷಿ ಮನದೊಳಗೆ ಅಲೆದಾಡಿತು. ಅದು ಯಾಕೆ ಹಾಗೆ ನೋಡ್ತಿದ್ದೀರಾ? ನಾನೇನು ಹೇಳಬಾರ್ದನ್ನು ಹೇಳಿದೆ. ಹೌದು, ನಿಮ್ಮ ಕರೆಗಾಗಿ ಕಾದದ್ದು ಸತ್ಯ. ಖುದ್ದಾಗಿ ಬಾಯಿ ಬಿಟ್ಟು ನನ್ನ ನಂಬರ್ ಕೇಳುವ ಆಸಕ್ತಿಯನ್ನು ನೀವು ನನ್ನ ಮೇಲೆ ಬೆಳೆಸಿಕೊಂಡಿರುವಾಗ ನಾನು ನಿಮ್ಮ ಕರೆಗಾಗಿ ಕಾಯುವಷ್ಟು ಆಸಕ್ತಿ ಬೆಳೆಸಿಕೊಂಡ್ರೆ ತಪ್ಪೇ? ತನ್ನತ್ತ ನೋಟ ತಾಗಿಸದೆಯೇ ನುಡಿದವನಿಗೆ ತಾನು ಅವನನ್ನೇ ಅಚ್ಚರಿಯಿಂದ ಕಾಣುತ್ತಿರುವುದು ತಿಳಿದದ್ದಾದರೂ ಹೇಗೆ? ಅವನ ಸೂಕ್ಷ್ಮ ಬುದ್ಧಿ, ಅವನ ಗತ್ತಿನ ಸ್ವಭಾವ ಸ್ವಲ್ಪ ಸ್ವಲ್ಪವೇ ಹಿಡಿಸತೊಡಗಿತ್ತು ಕ್ಷಿತಿಜಳಿಗೆ. ಒಂದಷ್ಟು ಮಧುರ ಭಾವಗಳು ಟಿಸಿಲೊಡೆಯಲಾರಂಭಿಸಿದವು. ಇಲ್ಲ, ಖಂಡಿತ ತಪ್ಪಲ್ಲ. ಆದರೆ ಇಷ್ಟು ಹೊತ್ತು ಈ ವಿಷಯವನ್ನು ಹೇಳದೆ ಸತಾಯಿಸಿದ ತಪ್ಪು. ಯಾಕೆ ನಾನು ನಿಮ್ಮ ಕರೆಗಾಗಿ ಕಾದಿದ್ದೆ ಎಂದು ಹೇಳಿದರೆ ನಿಮ್ಮ ಅಹಂಗೆ ಪೆಟ್ಟಾಗ್ತಿತ್ತಾ? ಅವನ ಯಾವುದೊಂದು ಮಾತಿಗೂ ಸೋಲುವಂತಿರಲಿಲ್ಲ ಕ್ಷಿತಿಜ. ಅಸಲಿಗೆ ಅವನೊಂದಿಗೆ ಇಷ್ಟು ವಾದಕ್ಕಿಳಿದಿರುವ ಹೆಣ್ಣು ಅವಳೊಬ್ಬಳೇ. ತಾರಕ್ ಇಂಥದೇ ಹುಡುಗಿಯ ಅರಸುವಿಕೆಯಲ್ಲಿದ್ದನು ಇಷ್ಟು ದಿನ. ಒಂದು ನೆಮ್ಮದಿಯ ಭಾವ ಮನದಲ್ಲಿ ನೆಲೆಗೊಂಡಿತು. ಅಹಂ ಬಗ್ಗೆ ಯೋಚಿಸುವಂತಾದರೆ ಕಡೆಗೂ ನಾನು ಈ ವಿಷಯವನ್ನು ಹೇಳುತ್ತಿರಲಿಲ್ಲ ಬಿಡಿ. ಈಗ ಗೊತ್ತಾಯ್ತಲ್ಲ, ಖುಷಿ ಆಯ್ತಾ ಎಂದನು. ಅವನ ಮಾತಿಗೆ ತಬ್ಬಿಬ್ಬುಗೊಂಡಳು ಹುಡುಗಿ. ಆದರೂ ಅವನಿಗೆ ಉತ್ತರಿಸದೆ ಮುಖ ತಿರುಗಿಸಿ ಕುಳಿತಳು. ತುಟಿಯಡಿ ಮಿನುಗಿದ ನಗು ಅವನಿಗೆ ಕಾಣದಂತೆ. ಆದರೆ ಅದನ್ನು ಗ್ರಹಿಸದಷ್ಟು ದಡ್ಡನಲ್ಲ ರಾಮ್. ಒಂದಷ್ಟು ಹೊತ್ತು ಹೊದ್ದುಕೊಂಡ ಮೌನದ ಚಾವಣಿ. ಅವನನ್ನು ಪುನಃ ಮಾತಿಗೆಳೆಯುವುದು ಹೇಗೆಂದು ತಡಕಾಡುತ್ತಿದ್ದವಳಿಗೆ ಅವನು ಕಿಸೆಯಲ್ಲಿ ಹಿನುಕುತ್ತಿದ್ದ ಫೋನ್ ಕಣ್ಣಿಗೆ ಬಿತ್ತು. ಮರುಯೋಚಿಸದೆ ಫೋನನ್ನು ಎಳೆದುಕೊಂಡಳು ಕ್ಷಿತಿಜ. ಕಣ್ಣು ಕಿರಿದಾಗಿಸಿ ಅವಳನ್ನೊಮ್ಮೆ ನೋಡಿದ ರಾಮ್. ಯು ಆರ್ ಫ್ರೀ ಟು ಚೆಕ್ ಮೈ ಫೋನ್. ಎಷ್ಟೋ ಜನ ಹುಡುಗಿಯರ ನಂಬರ್ ಇದೆ. ಎಷ್ಟು ಜನರೊಂದಿಗೆ ಮೆಸೇಜ್ ಮಾಡ್ತೇನೆ ನೋಡ್ಬೋದು. ನನ್ನನ್ನು ಮದುವೆ ಆಗುವ ಹುಡುಗಿಗೆ ಇಷ್ಟ ಆದರೂ ಸ್ವಾತಂತ್ರ್ಯವಿದೆ. ಆದರೆ ನನ್ನನ್ನು ಕೇಳಿ ನನ್ನ ಫೋನ್ ಮುಟ್ಟುವ ಅಭ್ಯಾಸ ಬೆಳೆಸಿಕೊಳ್ಳಿ ಎಂದನು ಗಂಭೀರವಾಗಿ. ಅವಳ ಜಾಗದಲ್ಲಿ ಬೇರೆ ಯಾರೇ ಹುಡುಗಿ ಇದ್ದರೂ ಅವನ ಮಾತಿನ ದಾಟಿಗೆ ಎದೆಯಲ್ಲಿ ನಡುಕ ಬೀಳುತ್ತಿತ್ತೇನೋ. ಹಾಗಾದರೆ ಮದುವೆ ಆದಮೇಲೆ ನಿಮ್ಮ ಹಾಸಿಗೆ ಮೇಲೆ ಕೂರುವುದಕ್ಕೂ ನಿಮ್ಮ ಅನುಮತಿ ಕೇಳಬೇಕೇನು ಎಂದವಳು ಅವನನ್ನು ಕೆಣಕುವ ಪಣ ತೊಟ್ಟಂತಿತ್ತು. ಖಂಡಿತ ಇಲ್ಲ. ಹಾಗದು ನನ್ನ ಹಾಸಿಗೆ ಆಗಿರೋದಿಲ್ಲ.
ನಮ್ಮ ಹಾಸಿಗೆಯಾಗಿರುತ್ತದೆ. ಅವನ ಮಾತು ಕೇಳಿ ಹುಡುಗಿಯ ಕದಪುಗಳು ನಾಚಿಕೆಯಿಂದ ಕೆಂಪು ಕೆಂಪು. ಮದುವೆಯಾಗದೆಯೇ ಅದೆಷ್ಟೋ ದೂರ ಹೋಗಿಬಿಟ್ಟಿದ್ದಾರೆ ಮುತ್ತು ಜೋಡಿಗಳು. ಆದರೆ ಇವನೆಷ್ಟು ನೇರ. ಮುಂದೆ ಇಂತಿಷ್ಟು ಮಕ್ಕಳು ಬೇಕೆನ್ನುವುದಕ್ಕೂ ಹಿಂಜರಿಯುವುದಿಲ್ಲ ಎಂದು ಯೋಚಿಸಿದ್ದವಳಿಗೆ ನಗು ಬಂದು ಬಿಟ್ಟಿತ್ತು. ಈಗ ನಿಮ್ಮ ಪಾಸ್ವರ್ಡ್ ಹೇಳ್ತೀರಾ? ಬೇಡವೆಂದರೆ ವಾಪಸ್ ಅಲ್ಲೇ ಇಟ್ಟುಬಿಡ್ತೀನಿ ಎಂದು ಫೋನ್ ತಿರುಗಿಸ್ತಾ ಹುಬ್ಬೇರಿಸಿದಳು. ಆದರೆ ನನಗೇನು ನಿಮ್ಮ ವರಸೆಯನ್ನು ನೋಡಿದರೆ ವಾಪಸ್ ಇಡುವಂತೆ ಕಾಣ್ತಿಲ್ಲ. ಕೊಡಿ, ನಾನೇ ಓಪನ್ ಮಾಡಿ ಕೊಡುವೆ ಎಂದವನು ತಾನೇ ಅನ್ಲಾಕ್ ಮಾಡಿ ಅವಳ ಕೈಗಿತ್ತನು. ಕೈಗೆ ಮತ್ತೊಬ್ಬರ ಫೋನ್ ಸಿಕ್ಕಿತೆಂದು ಬೆರಳಾಡಿಸಿ ಜಾಲಾಡಿ ಬಿಡುವ ಚಾಲಿಯಲ್ಲ ಹುಡುಗಿಗೆ. ಕೇವಲ ತನ್ನ ನಂಬರ್ ಸೇವ್ ಮಾಡಿ, ತಗೊಳ್ಳಿ, ನನ್ನ ನಂಬರ್ ಸೇವ್ ಮಾಡಿದ್ದೇನೆ, ಇನ್ನು ಮುಂದೆ ನೀವು ನನ್ನ ಕರೆಗಾಗಿ ಕಾಯುವ ಅವಶ್ಯಕತೆ ಇಲ್ಲ. ನಿಮಗೆ ಯಾವಾಗ ಫೋನ್ ಮಾಡಬೇಕನ್ಸುತ್ತೋ ಆಗ ಮಾಡ್ಬೋದು ಎಂದು ನಕ್ಕು ನುಡಿದು ಮೊಬೈಲನ್ನು ಪುನಃ ಅವನ ಕೈಗಿರಿಸಿದಾಗ ಅವಳ ಮೋಹಕ ಗುಳಿಕೆನ್ನೆಯ ನಗುವಿಗೆ ಅರೆ ಕ್ಷಣ ಮನಸ್ಸೋತು ಮೊದಲಿನಂತಾದನು ರಾಮ್. ಏನೆಂದು ಸೇವ್ ಮಾಡಿರ್ಬೋದು ಎಂದು ಕುತೂಹಲಕ್ಕೂ ತೆರೆದು ನೋಡದವನು ಫೋನನ್ನು ನೇರ ಜೇಬಿಗಿಳಿಸಿಕೊಂಡ. ಅವಳು ಮತ್ತೇನು ಕೇಳುವಷ್ಟರಲ್ಲಿ ಗಕ್ಕನೆ ಬ್ರೇಕ್ ಒತ್ತಿದನು. ಕ್ಷಣ ಗಾಬರಿಗೊಂಡಳು ಹುಡುಗಿ. ತಾನೇನಾದರೂ ತಪ್ಪು ಮಾಡಿದ್ನೆ ಎಂದು ಅವನನ್ನೇ ಪಿಳಿಪಿಳಿ ಕಣ್ಣು ಬಿಟ್ಟು ನೋಡತೊಡಗಿದಳು. ನಿಮ್ಮ ಮನೆ ಬಂತು ಅವನೆಂದಾಗ ಹೆಚ್ಚೆತ್ತು ತಲೆ ಕೊಡವಿಕೊಂಡವಳು ಕಾರಿನಿಂದ ಕೆಳಗಿಳಿದಳು. ಬನ್ನಿ ಒಳಗೆ. ಅವನು ವಾಚ್ ನೋಡಿಕೊಂಡ. ಮುಜುಗರ ಪಟ್ಟುಕೊಳ್ಳುವವನಲ್ಲ. ಆದರೆ ಅವಳ ಮನೆಗೆ ಹೋಗಿ ಆತಿಥ್ಯ ಸ್ವೀಕರಿಸೋ ಹೊತ್ತು ಅದಲ್ಲ. ನೋ, ಇಟ್ಸ್ ಆಲ್ರೆಡಿ ಲೇಟ್. ಮತ್ತೊಮ್ಮೆ ಇತ್ತ ಕಡೆ ಬಂದರೆ ಬರುವೆ. ಹಾಂ, ಇನ್ನೊಮ್ಮೆ ಒಬ್ಬರೇ ಈ ಹೊತ್ತಿನಲ್ಲಿ ಹೊರಗೆ ಬರಬೇಡಿ. ಗುಡ್ ನೈಟ್ ಆ್ಯಂಡ್ ಟೇಕ್ ಕೇರ್ ಎಂದವ ಕಾರು ತಿರುಗಿಸಿದ. ಕೈಕಟ್ಟಿ ಅವನು ಓದತ್ತಲೇ ನೋಡುತ್ತಾ ನಿಂತಳು ಕ್ಷಿತಿಜ. ಮಾತು ಹೊರಟಾದರೂ ಮೃದು ಹೃದಯ. ಮುಂದೆ ತನ್ನನ್ನು ಜತನದಿಂದ ಜೋಪಾನ ಮಾಡುವವನು ಎಂಬ ಖಾತ್ರಿಯಂತೂ ಸಿಕ್ಕಿತ್ತು. ಅವಳ ಮುಖದಲ್ಲಿ ಮಂದ ನಗು. ಅದೊಂದಿನ ಚದುರಂಗ ಆಟದಲ್ಲಿ ಮುಳುಗಿದ್ದರು ರಿಷಿ ಹಾಗೂ ತನಿಷ್ಕ. ಇತ್ತೀಚೆಗಂತೂ ಕ್ಷಮಳ ಹೆಸರೆಳೆದು ಅವನನ್ನು ಛೇಡಿಸುವುದನ್ನೇ ಕಾಯಕ ಮಾಡಿಕೊಂಡಿದ್ದಳು ತನು. ಅವನು ಮಾತ್ರ ತಮಾಷೆಯೂ ಅಲ್ಲದೆ ಗಂಭೀರವೂ ಅಲ್ಲದ ನಗೆಯೊಂದನ್ನು ನಕ್ಕು ಸುಮ್ಮನಾಗಿ ಬಿಡುತ್ತಿದ್ದ. ಅವಳ ರಾಜನನ್ನು ಬಂದಿಯಾಗಿಸಿ ಸೋಲಿಸುವ ಅವಕಾಶವಿದ್ದರೂ ಯಾವುದೋ ಯೋಚನೆಯನ್ನು ತಪ್ಪುಕಾಯಿಯನ್ನು ಮುನ್ನಡೆಸಿದ. ಏನೋ ಅಣ್ಣ, ಎಲ್ಲಿದೆ ನಿನ್ನ ಗಮನ? ಪ್ರತಿ ಬಾರಿಯೂ ನನ್ನನ್ನು ಸೋಲಿಸಿ ಬೇಗುವ ಜಾಣ, ಇವತ್ತೇನು ತಪ್ಪು ಕಾಯಿ ಬಿಟ್ಟೆ? ಹೋ, ತಲೆ ತುಂಬ ಅತ್ತಿಗೆಯ ತಂಗಿ ಓಡಾಡ್ತಿದ್ದಾಳೋ ಹೇಗೆ ಎಂದು ಮತ್ತೆ ತುಂಟನಗು ಬೀರಿ ಅವನ ಕಾಲೆಳೆದಳು. ಸುಮ್ಮನೆ ಇರೆ, ನಿಂಗೆ ಯಾಕೆ ನನ್ನ ಮೇಲೆ ಕಣ್ಣು ಬಿತ್ತು? ಮದುವೆ ಆಗ್ತಿರೋದು ನಿನ್ನಣ್ಣ, ಅವನನ್ನು ಹೋಗಿ ಕಾಡಿಸು. ನನ್ನಂಥ ಅಮಾಯಕನನ್ನು ಅಯ್ಯೋ ಅನ್ನಿಸ್ಬೇಡ ಎಂದು ಮುಕ್ತನಂತೆ ಮುಖ ಮಾಡಿಕೊಂಡವನ ರೀತಿಯನ್ನು ಕಂಡು ಅವನ ಕೆನ್ನೆಗೆ ತಿವಿದು ಬಿಟ್ಟಳು ತಾನು. ಅಮಾಯಕನಂತೆ? ಮದುವೆ ಆದರೆ ಸಾಲಾಗಿ 3 ಮಕ್ಕಳಾಗುತ್ತೆ. ಆ ಹುಡುಗಿ ನಿನ್ನ ಹಿಂದೆ ಮುಂದೆ ಸುತ್ತುವುದು, ಅನ್ನ ಬಡಿಸುವುದೇನು, ಗುಲಾಬ್ ಜಾಮ್ ತಿನ್ನಿಸೋದೇನು? ನನಗೆ ಕನ್ಫ್ಯೂಸ್ ಆಯಿತು ನೋಡು. ಹುಡುಗಿ ನೋಡಲು ಹೋಗಿದ್ದು ರಾಮಣ್ಣನಿಗೋ ನಿನಗೋ ಅಂತ. ಅವನಿಗಿಂತ ಮುಂಚೆ ನೀನೇ ಸೆಟ್ ಮಾಡಿಕೊಂಡು ಬಂದಿದ್ಯಾ ಎಂದು ಮತ್ತೆ ಪಕ್ಕಪಕ್ಕನೇ ನಕ್ಕಳು. ಅವಳ ಕಾಟಗಳನ್ನು ತಾಳಲಾರದೆ ಹಣೆ ಚಚ್ಚಿಕೊಂಡು ಸತ್ತು ಹೋಗದಿರುವುದೇ ಹೆಚ್ಚು. ಅವನು ಬಿಟ್ಬಿಡೆ ತಾಯಿ, ಆ ಚಾಟರ್ ಬಾಕ್ಸ್ ಬೇಡ ಕಣೆ ನನಗೆ. 3 ಹೊತ್ತು ತಿನ್ನಿಸಿ ಒಂದೇ ತಿಂಗಳಿಗೆ ಅರಗಿಸಿಕೊಳ್ಳಲಾಗದೆ ನಾನು ಶಿವನ ಪಾದ ಸೇರ್ಕೊಳ್ತೇನೆ ಅಷ್ಟೇ ಎಂದು ಅಲ್ಲಿಂದೆದ್ದು ಹೊರಗೋಡಿ ಬರುತ್ತಿದ್ದವನು ರಾಮ್ಗೆ ಡಿಕ್ಕಿ ಹೊಡೆದನು. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.